ಈ ಮೆಟ್ರೋ ಸ್ಟೇಷನ್ಗೆ ನಿಯರ್ಗೆ, ಆಮೇಲೆ ಫುಲ್ಲಿ ಡೆವಲಪ್ಮೆಂಟ್ ಏರಿಯಾ ಒಂದು ಜಾಗದಲ್ಲಿ ಮನೆ ನೋಡೋರಿಗೆ, ಇಂಡಿಪೆಂಡೆಂಟ್ ಹೌಸ್, ಡ್ಯೂಪ್ಲೆಕ್ಸ್ ಹೌಸ್ ಮನೆ ನೋಡೋರಿಗೆ, ಬಸ್ ಸ್ಟಾಪ್ಗೆ ಕೇವಲ ಒಂದು 1/2 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಬೇಕು ಅನ್ನೋರಿಗೆ, ಪೀಸ್ಫುಲ್ ಏರಿಯಾ ಕೇಳೋರಿಗೆ ಈ ಒಂದು ಪ್ರಾಪರ್ಟಿ ಇವತ್ತು ನಾನು ತೋರಿಸ್ತಾರ ಈ ಒಂದು ಪ್ರಾಪರ್ಟಿ ಬೆಸ್ಟ್ ಆಪ್ಷನ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಈ ಥರ ಒಂದು ಎಕ್ಸ್ಪೆಕ್ಟೇಷನಲ್ಲಿರೋರು ಈ ಒಂದು ವಿಡಿಯೋನ ಸೇವ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಜೊತೆಗೆ ನೀವಲ್ದಲೇ ಇನ್ನು ಯಾರಾದರೂ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಲ್ಲಿ ಯಾರಾದರೂ ಪ್ರಾಪರ್ಟಿಗಳನ್ನ ಇದೇ ಥರ ಪ್ರಾಪರ್ಟಿಗಳನ್ನ ನೋಡ್ತಾ ಇದ್ದರೆ ಅವ್ರಿಗೂ ಕೂಡ ಶೇರ್ ಮಾಡಿ ಅಂತ ಕೇಳ್ಕೊತ ಇವತ್ತು ಈ ಒಂದು ಪ್ರಾಪರ್ಟಿನ ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ. ಅದಕ್ಕೆ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಬಟನ್ ಐಕನ್ನ ಕ್ಲಿಕ್ ಮಾಡಿ. ಆಮೇಲೆ ಫೇಸ್ಬುಕ್, ಇನ್ಸ್ಟಾಗ್ರಾಮಲ್ಲೂ ಕೂಡ ನೋಡ್ತಾ ಇದ್ದರೆ ಅಲ್ಲೂ ಕೂಡ ಫಾಲೋ ಮಾಡೋದನ್ನು ಮರಿಬೇಡಿ. ಬನ್ನಿ ಫ್ರೆಂಡ್ಸ್, ಈ ಒಂದು ಪ್ರಾಪರ್ಟಿ ಮೆಜರ್ಮೆಂಟ್ ಬಂದ್ಬಿಟ್ಟು 20x30, 20x30 ಟೋಟಲ್ ನಿಮಗೆ 600 ಅಡಿ ಬರುತ್ತೆ. ಫ್ರಂಟ್ ಎಲಿವೇಶನ್ ಸೈಡಿಂದ, ರೈಟ್ ಸೈಡಿಂದ ತೋರಿಸಿದ್ದೀನಿ, ಜೊತೆಗೆ ಲೆಫ್ಟ್ ಸೈಡಿಂದ ಕೂಡ ತೋರಿಸಿದ್ದೀನಿ. ತುಂಬಾ ಚೆನ್ನಾಗಿ ಬಿಲ್ಡ್ ಮಾಡಿರೋ ಒಂದು ಪ್ರಾಪರ್ಟಿ ಇದಾಗಿರುತ್ತೆ ನೋಡಿ. ಈಗ ಪಾರ್ಕಿಂಗಲ್ಲಿ ಎಂಟ್ರಿ ಆಗಿದ್ದೀನಿ. ಆರಾಮ್ಸೆ ನೀವು ನಿಮ್ಮ ಹತ್ರ ಏನಾದರೂ ಡಸ್ಟರ್ ಕಾರು ಇಲ್ಲ ಇನೋವಾ ಕಾರು, ಇಲ್ಲಾಂದರೆ ಅದಕ್ಕಿಂತ ಸ್ವಲ್ಪ ಸಣ್ಣ ಕಾರು ಯಾವುದಾದ್ರೂ ಇದ್ದರೆ ನೀವು ನೀಟಾಗಿ ಅದನ್ನು ಪಾರ್ಕ್ ಮಾಡ್ಕೊಬೋದು. ಜೊತೆಗೆ ಇನ್ನೂ ಒಂದು 4-5 ಬೈಕ್ನ ನಿಲ್ಲಿಸ್ಕೊಬೋದು ನೋಡಿ. ಆ ಕಡೆಯಿಂದ ವ್ಯೂ ತೋರಿಸ್ತಿದ್ದೀನಿ, ಜೊತೆಗೆ ಇವಾಗ ಈ ಕಡೆಯಿಂದ ವ್ಯೂ ತೋರಿಸ್ತಾ ಇದ್ದೀನಿ. ನೀವು ಇಲ್ಲೇ ಲೆಕ್ಕ ಹಾಕೋಬೋದು, ಇಲ್ಲಿ ನಮ್ಮ ಕಾರ್ ನಿಲ್ಲುತ್ತಾ ಇಲ್ಲ ಅಂತ. ನಿಮ್ಮದೇನಾದರೂ ಕಾರ್ ಇದ್ದರೆ ಇಲ್ಲ ಬರೀ ಬೈಕ್ಗಳಿದ್ದರೆ ಆರಾಮಾಗಿ ನೀವೇನಿಲ್ಲ ಅನ್ನೋ ಒಂದು 10 ಬೈಕ್ ಆದರೂ ನಿಲ್ಸ್ಕೊಬೋದು ನೋಡಿ. ಈಗ ಗ್ರೌಂಡ್ ಫ್ಲೋರಲ್ಲಿ ಒಂದು ಸಿಂಗಲ್ BHK ಬರುತ್ತೆ. ಈ ಒಂದು ಪ್ರಾಪರ್ಟಿಯಲ್ಲಿ ಗ್ರೌಂಡ್ ಫ್ಲೋರಲ್ಲಿ ಒಂದು ಸಿಂಗಲ್ BHK, ಫಸ್ಟ್ ಫ್ಲೋರು, ಸೆಕೆಂಡ್ ಫ್ಲೋರು 2 ಬೆಡ್ರೂಮ್ನ ಡೂಪ್ಲೆಕ್ಸ್ ಅವೈಲೇಬಲ್ ಇರುತ್ತೆ. ಯಾರಾದರೂ ಇದೇ ಥರ ಪ್ರಾಪರ್ಟಿನ ನೋಡ್ತಾ ಇದ್ದರೆ ಈ ಒಂದು ಪ್ರಾಪರ್ಟಿ ವಿಸಿಟ್ ಮಾಡ್ಬೋದು. ಬನ್ನಿ, ಈಗ ಗ್ರೌಂಡ್ ಫ್ಲೋರಲ್ಲಿ ಸಿಂಗಲ್ BHK ಮನೆ ತೋರಿಸ್ಕೊಡ್ತೀನಿ. ಫ್ಲೋರಿಂಗ್ ಫುಲ್ಲಿ ಗ್ರಾನೈಟ್ಸ್, ವುಡ್ ವರ್ಕ್ ಕೂಡ ಕಂಪ್ಲೀಟ್ ಆಗಿದೆ. ಕಿಚನ್ ಕ್ಯಾಬಿನೆಟ್ಸು, ಲಾಫ್ಟ್ಸು ಕೂಡ ಪ್ರೊವೈಡ್ ಮಾಡಿದ್ದಾರೆ. ಜೊತೆಗೆ ಒಂದು ಅಟ್ಯಾಚ್ ಬಾತ್ರೂಮ್ ಕೂಡ ಅವೈಲೇಬಲ್ ಇರುತ್ತೆ. ಬಾತ್ರೂಮಲ್ಲಿ ಅಪ್ ಟು ರೂಫ್ವರೆಗೂ ನೀವು ವಾಲ್ ಟೈಲ್ಸ್ನ ಗಮನಿಸ್ಬೋದು. ಸಿಂಪಲ್ಲಾಗಿ ಒಂದು ಸ್ಮಾಲ್ ಚಿಕ್ಕದಾದ ಫ್ಯಾಮಿಲಿ ಈ ಒಂದು ಸಿಂಗಲ್ BHKಗೆ ಆರಾಮಾಗಿ ವಾಸ ಮಾಡ್ಬೋದು. ಏನಿಲ್ಲ ಅಂದರೂ ಈ ಒಂದು ಏರಿಯಾದಲ್ಲಿ ಈ ಒಂದು ಸಿಂಗಲ್ BHKಗೆ 7,000 to 8,000 ರೂಪಾಯಿ ರೆಂಟನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ನೋಡಿ. ಪೂಜಾ ರೂಮ್ ತೋರಿಸ್ತಾ ಇದ್ದೀನಿ. ದೇವಮೂಲೆಗೆ ವಾಸ್ತು ಪ್ರಕಾರ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲಿ ವಾಟರ್ ಫೆಸಿಲಿಟಿ ನೋಡಿ, ಸಂಪ್ ತೋರಿಸ್ತಾ ಇದ್ದೀನಿ. ಸಂಪ್ ಕೆಪಾಸಿಟಿ ಬಂದ್ಬಿಟ್ಟು ನಿಮಗೆ 12,000 to 15,000 ಲೀಟರ್. ಅಂದರೆ ನೀವು ಟ್ಯಾಂಕರಲ್ಲಿ ಕಂಪೇರ್ ಮಾಡ್ತೀನಿ ಅಂತ ನೋಡಿದ್ರೆ 3 ಟ್ಯಾಂಕರು 5,000 ಲೀಟ್ರು ಇಡಿಸೋವಂಥ 3 ಟ್ಯಾಂಕರ್ನ ನೀವು ಸ್ಟೋರೇಜ್ ಮಾಡ್ಬೋದು. ಆ ಒಂದು ಕೆಪಾಸಿಟಿ ಇರೋ ಸಂಪು ಅದು. ಬನ್ನಿ, ಈಗ ಫಸ್ಟ್ ಫ್ಲೋರ್ಗೆ ಹೋಗ್ತಾ ಇದ್ದೀನಿ. ರೈಲಿಂಗ್ಸ್ SS ರೈಲಿಂಗ್ಸ್ ಕೊಟ್ಟಿದ್ದಾರೆ. 304 SS ರೈಲಿಂಗ್ಸ್ ಅದು ನೋಡಿ. ಸ್ಟೇರ್ ಕೇಸಿಂದ ಪಾರ್ಕಿಂಗ್ ತೋರಿಸ್ತಾ ಇದ್ದೀನಿ. ಸುತ್ತ ಗ್ರಿಲ್ ಕೂಡ ಮಾಡಿಕೊಟ್ಟಿದ್ದಾರೆ. ಸೇಫ್ಟಿ ಗೇಟ್ ಇದೆ. ಸ್ಟೇರ್ ಕೇಸ್ ಎಷ್ಟು ಅಡಿ ಇದೆ ಅಂದರೆ ಆಲ್ಮೋಸ್ಟ್ ನಿಮಗೆ ಕೆಳಗಡೆಯಿಂದ 3 ಫೀಟ್ ಇದೆ. ಈ ಕಡೆ ಮೇಲ್ಗಡೆ ಬಂದರೆ ಒಂದು 4 ಫೀಟ್ ಸ್ಟೇರ್ ಕೇಸ್ ಇದೆ. ಈಗ ಫಸ್ಟ್ ಫ್ಲೋರ್ಗೆ ಎಂಟ್ರಿ ಆಗಿದ್ದೀನಿ. ಅಪ್
ಟು ರೂಫವರೆಗೂ ಕೂಡ ಇಲ್ಲಿ ವಾಲ್ಟೇಜ್ನ ಪ್ರೊವೈಡ್ ಮಾಡಿದ್ದಾರೆ ವಿತ್ ಬ್ಲ್ಯಾಕ್ ಬಾರ್ಡರ್ ಕೊಟ್ಟಿದ್ದಾರೆ. ಇನ್ನು ಮೈನ್ ಡೋರ್ ತೋರಿಸ್ತಾ ಇದ್ದೀನಿ. ಡೂಪ್ಲೆಕ್ಸ್ ಮನೆದ ಕಂಪ್ಲೀಟ್ ಟೀ ಕುಡ್ಡಲ್ಲಿ ಪ್ರೊವೈಡ್ ಮಾಡಿರೋದು ಮೈನ್ ಡೋರು. ವಾಸ್ಕಲ್ ಕೂಡ ಟೀ ಕುಡ್ಡು. ಆಪೋಸಿಟ್ ನೀವು ವಾಲ್ಪೇಪರ್ನ ಗಮನಿಸ್ಬೋದು ನೋಡಿ. POP, ಫಾಲ್ ಸೀಲಿಂಗು, ಝೂಮರು, ಫ್ಯಾನ್, 4 ಪಾನ್ ಕಿಟಕಿ ಗಮನಿಸ್ಬೋದು. ನಾನು ಪ್ರತಿಯೊಬ್ಬರಿಗೂ ಪ್ರಾಪರ್ಟಿ ಬೈ ಮಾಡೋರಿಗೆ ರಿಕ್ವೆಸ್ಟ್ ಮಾಡೋದು ಅಂದರೆ ವಿಡಿಯೋನ ದಯವಿಟ್ಟು ಪೂರ್ತಿ ನೋಡಿ. ನೀವು ಇಲ್ಲಿ ನೋಡಿ ಒಂದ್ಸಲಿ ಫಿಸಿಕಲ್ ವಿಸಿಟ್ ಮಾಡಿದ್ಮೇಲೆ ನಿಮಗೆ ಅಲ್ಲಿ ಕಂಪ್ಲೀಟ್ ನಿಮಗೆ ಇದು ಓಕೆ ಅನಿಸುತ್ತೆ ಇಲ್ಲ ಅಂತ ಒಂದು ಐಡಿಯಾ ಸಿಕ್ಬಿಡುತ್ತೆ. ಹಾಗಾಗಿ ಇಲ್ಲಿ ಪೂರ್ತಿ ವಿಡಿಯೋ ನೋಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ. ನೆಕ್ಸ್ಟ್ ನೀವು ವಿಸಿಟ್ ಮಾಡಿದಾಗ ನೀವು ನೋಡಬೇಕಾಗಿರೋದು ಜಸ್ಟ್ ಒಂದು ಫಿಸಿಕಲ್ ವಿಸಿಟ್ ಮಾಡ್ತೀರಾ, ಆಮೇಲೆ ಸುತ್ತಮುತ್ತ ಏರಿಯಾ ನೋಡ್ತೀರಾ. ಆವಾಗ ನಿಮಗೆ ಡಿಸಿಷನ್ ತೊಗೊಳೋಕ್ಕೆ ಬೇಗ ಈಸಿ ಆಗುತ್ತೆ ಅನ್ನೋದು ನನ್ನ ಅನಿಸಿಕೆ. ನೋಡಿ, ಈ ಕಡೆಯಿಂದ ವ್ಯೂ ತೋರಿಸ್ತಾ ಇದ್ದೀನಿ. TV ಕ್ಯಾಬಿನೆಟ್ ಇದೆ ಮೆಟ್ಲು ಕೆಳಗಡೆ. ಆಪೋಸಿಟಲ್ಲಿ ಕಾಮನ್ ಬಾತ್ರೂಮ್ ಕೂಡ ಸಿಂಪಲಾಗಿ ಪ್ರೊವೈಡ್ ಮಾಡಿದ್ದಾರೆ. ಎರಡು ಝೂಮರ್ ಕೊಟ್ಟು ಸೆಂಟ್ರಲ್ಲಿ ಒಂದು ಫ್ಯಾನ್ ಕೊಟ್ಟಿದ್ದಾರೆ. ನೋಡಿ, ಈಗ ಕಿಚನ್ ತೋರಿಸ್ತಾ ಇದ್ದೀನಿ. ಕಿಚನ್ ಪಕ್ಕದಲ್ಲಿ ಲೆಫ್ಟ್ ಸೈಡ್ಗೆ ದೇವ ಮೂಲೆಗೆ ಅಲ್ಲೂ ಕೂಡ ಒಂದು ಪೂಜಾ ರೂಮ್ನ ಪ್ರೊವೈಡ್ ಮಾಡಿದ್ದಾರೆ. ಈ ಕಡೆ ರೈಟ್ ಸೈಡ್ಗೆ ಅಗ್ನಿ ಮೂಲೆಗೆ ಕಿಚನ್ ರೂಮ್ನ ಪ್ರೊವೈಡ್ ಮಾಡಿದ್ದಾರೆ. ಜೊತೆಗೆ ಯುಟಿಲಿಟಿ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಅಲ್ಲೂ ಕೂಡ ನೀವು ಏನಾದರೂ ದೊಡ್ಡ ದೊಡ್ಡ ಐಟಮ್ನ ಏನಾದರೂ ತೊಳ್ಕೊಬೇಕು ಇಲ್ಲ ಏನಾದರೂ ಒಣಗಿಸ್ಕೊಬೇಕು ಅಂದರೆ ಕೂಡ ಇಲ್ಲಿ ನೀವು ಅದನ್ನು ಯೂಸ್ ಮಾಡ್ಬೋದು ಆ ಪ್ಲೇಸ್ನ. ಇಲ್ಲೂ ಕೂಡ ಮಿಡ್ ಕ್ಯಾಬಿನೆಟ್ಸು, ಲಾಫ್ಟ್ಸು, ಸ್ಟೀಲ್ ಬ್ಯಾಸ್ಕೆಟ್ಸು ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ಇಟಾಲಿಯನ್ ಟೈಪ್ ಕಿಚನ್ ಅದು. ಈಗ ಬನ್ನಿ, ಫಸ್ಟ್ ಫ್ಲೋರಲ್ಲಿ ಸ್ಪೇಷಿಯಸ್ ಅದು ಹಾಲ್ ನೋಡಿದ್ರಿ, ಕಿಚನ್ ನೋಡಿದ್ರಿ, ಪೂಜಾ ರೂಮ್ ನೋಡಿದ್ರಿ, ಜೊತೆಗೆ ಒಂದು ಕಾಮನ್ ಬಾತ್ರೂಮ್ ನೋಡಿದ್ರಿ. ಈಗ ಸೆಕೆಂಡ್ ಫ್ಲೋರಲ್ಲಿ 2 ಬೆಡ್ರೂಮು ಅವೈಲೇಬಲ್ ಇರುತ್ತೆ. ಅದರಲ್ಲಿ ಒಂದು ಬೆಡ್ರೂಮು ಮಾಸ್ಟರ್ ಬೆಡ್ರೂಮು ವಿತ್ ಡ್ರೆಸ್ಸಿಂಗ್ ಟೇಬಲು, ಸ್ಲೈಡಿಂಗ್ ವಾರ್ಡ್ರೋಬ್ಸು, 3 ಪಾನ್ ಕಿಟಕಿ, ಜೊತೆಗೆ ಸಿಂಪಲ್ ಫಾಲ್ ಸೀಲಿಂಗ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಜೊತೆಗೆ ಕಾಟ್ ಗಮನಿಸ್ಬೋದು, ಕಿಂಗ್ ಸೈಜ್ ಕಾಟ್ನ ಪ್ರೊವೈಡ್ ಮಾಡಿದ್ದಾರೆ. ಒಂದು ಸಿಂಪಲ್ ಆದ ಫ್ಯಾಮಿಲಿಗೆ ಕಿಂಗ್ ಸೈಜ್ ಕಾಟ್ ಬೆಸ್ಟ್ ಆಗಿರುತ್ತೆ. ನೆಕ್ಸ್ಟ್ ಇನ್ನೊಂದು ಬೆಡ್ರೂಮ್ನ ತೋರಿಸ್ತಾ ಇದ್ದೀನಿ. ಇಲ್ಲೂ ಕೂಡ ನಿಮಗೆ ಅಟ್ಯಾಚ್ ಬಾತ್ರೂಮ್ನ ಕಾಣ್ಬೋದು, ಕಾಟ್ ಕಾಣ್ಬೋದು, ಸ್ಲೈಡಿಂಗ್ ವಾರ್ಡ್ರೋಬ್ಸ್ ಕೂಡ ಇದೆ, ಪ್ಲಸ್ ಡ್ರೆಸ್ಸಿಂಗ್ ಟೇಬಲ್ ಕೂಡ ಇದೆ. ಪಾನ್ ಕಿಟಕಿ ಕೂಡ ಇಲ್ಲೂ ಪ್ರೊವೈಡ್ ಮಾಡಿದ್ದಾರೆ. ಸೊ ಕಂಪ್ಲೀಟ್ ಮನೆಯ ಸುತ್ತ ನಿಮಗೆ ಎಲ್ಲೆಲ್ಲಿ ವಿಂಡೋಸ್ನ ಪ್ರೊವೈಡ್ ಮಾಡಬೇಕು ನೀಟಾಗಿ ಪ್ಲ್ಯಾನ್ ಮಾಡಿಕೊಟ್ಟಿದ್ದಾರೆ. ಸೊ ವೆಂಟಿಲೇಷನ್ಗೆ ಯಾವುದೇ ರೀತಿ ಕೊರತೆ ಇಲ್ಲ ಈ ಒಂದು ಪ್ರಾಪರ್ಟಿಯಲ್ಲಿ. ನೋಡಿ, ಈ ಕಡೆ ಸೆಕೆಂಡ್ ಫ್ಲೋರಲ್ಲಿ ನೀವು ಟೆರೇಸ್ಗೆ ಹೋಗೋಕ್ಕೆ ಮುಂಚೆ ಮೆಟ್ಲು ಕೆಳಗಡೆ ಕೂಡ ಪ್ರಾವಿಷನ್ ಇದೆ. ನೀವು ಅಲ್ಲೊಂದು ಸ್ವಲ್ಪ ಗ್ರಿಲ್ ವರ್ಕ್ ಮಾಡಿಕೊಂಡು ಏನಾದರೂ ಅಲ್ಲಿ ನೀವು ಸ್ಟೋರೇಜ್ ಮಾಡ್ಕೊಬೋದು. ನೆಕ್ಸ್ಟ್ ಬನ್ನಿ ಟೆರೇಸ್ಗೆ ಹೋಗೋಣ. ಟೆರೇಸಲ್ಲಿ ಕಾಮನಾಗಿ ನೀವು ಓವರ್ ಟ್ಯಾಂಕ್ ಇದೆ, ಜೊತೆಗೆ ಸ್ಕೈ ಲೈಟ್ಗೆ ಅಂತ ಗ್ಲಾಸಲ್ಲಿ ಒಂದು ಸ್ಪೇಸ್ ಮಾಡಿಕೊಟ್ಟಿದ್ದಾರೆ. ಪ್ರಾಪರ್ಟಿ ಡೀಟೇಲ್ಸ್ ಇನ್ನೊಂದ್ಸರಿ ತಿಳಿಸ್ಕೊಡ್ತೀನಿ. 20/30 ಟೋಟಲ್ 600 ಸ್ಕ್ವೇರ್ ಫೀಟು, ವೆಸ್ಟ್ ಫೇಸ್ ಸೈಟು, ನಾರ್ತ್ಗೆ ಡೋರು,
ನಗರಸಭೆ ಲಿಮಿಟು ಈ ಸ್ವತ್ತು ಓನರ್ ಕೋಟಿಂಗ್ ಪ್ರೈಸ್ 1,05,00,000 ಹೇಳ್ತಾ ಇದ್ದಾರೆ. ಸ್ಲೈಟ್ಲಿ ನೆಗೋಷಿಯಬಲ್ ಕೂಡ ಇರುತ್ತೆ. ನೋಡಿ ಮೆಟ್ರೋ ಸ್ಟೇಷನ್ ತೋರಿಸ್ತಾ ಇದ್ದೀನಿ, ಪ್ರೆಸ್ಟೀಜ್ ಜಿಂದಾಲ್ ಮೆಟ್ರೋ ಸ್ಟೇಷನ್ ಅದು. ಅಲ್ಲಿಂದ ಜಸ್ಟ್ ಒಂದು 2.5 ಕಿಲೋಮೀಟರ್ ಡಿಸ್ಟೆನ್ಸ್ ಇರೋ ಒಂದು ಪ್ರಾಪರ್ಟಿ ಇದು. ಏನೇ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ.